ಆ ಗತ್ತು How are you, ಚಿಕ್ಕಮ್ಮ? ವೇಟ್ ಅ ಮಿನಿಟ್. ನಿನ್ನ ಸ್ವಲ್ಪ ನೋಡೋದಕ್ಕೆ ಬಿಡು. ಚೆನ್ನಾಗಿ ನೋಡು ಚಿಕ್ಕಮ್ಮ. 20 years ಬ್ಯಾಕ್ ನೀನ್ ಹೇಗಿದ್ಯೋ ಇವಾಗ ನಾನು ಹಾಗೇ ಇದ್ದೀನಿ. ನನಗೂ ನಿನಗೂ ಹೋಲಿಕೆ ಏನು? ಐ ಆಮ್ ನಿತ್ಯ ಶ್ರೀನಿವಾಸ್. ನೀನು ನಿತ್ಯ ಶ್ರೀನಿವಾಸ್ ಆಗಿದ್ರೆ ನಾನು ಸೂರ್ಯದೇವರ ದಿವ್ಯ ಜಯಸೂರ್ಯ, ಡಾಟರ್ ಆಫ್ ಅಲಮೇಲು ಗಂಗಮ್ಮ. ನೀನು ಯಾರೇ ಆಗಿದ್ರು ನನ್ನ ಶತ್ರುನೇ. ನಿನ್ನ ಸಾಯಿಸೋದೇ ನನ್ನ ಗುರಿ. ಸೂಪರ್ ಚಿಕ್ಕಮ್ಮ. 12 ವರ್ಷ ಆದ್ರೂ ನಿನ್ನಲ್ಲಿ ಅದೇ ಪೊಗರು, ಅದೇ ಕೋಪ, ಅದೇ ದ್ವೇಷ. 12 ವರ್ಷ ಏನು, 100 ವರ್ಷ ಆದ್ರೂ ನಾನು ಹೀಗೆ ಇರ್ತೀನಿ. ಎಕ್ಸಾಕ್ಟ್ಲಿ. 100 years ಆದ್ರೂ ನೀನ್ ಹೀಗೆ ಇರ್ತೀಯ. ಅಷ್ಟನ್ ಬಿಟ್ರೆ ನಿನಗೆ ಸಾಧಿಸೋ ಅಂಥದ್ದು ಏನೂ ಇಲ್ಲ. ನಿನ್ನ ನೆರಳು ಕೂಡ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಬೀಳೋಕ್ಕೂ ಬಿಡಲ್ಲ. ಸುತ್ತ ನಿನ್ ಜನ ಇದ್ದಾರೆ ಅಂತ ಧೈರ್ಯದಿಂದ ಮಾತಾಡ್ತಿದ್ಯಾ? ನನ್ನ ಎದುರುಗಡೆ ಬರೋಕೆ ದಮ್ ಇಲ್ದೆ ಅಡ್ಡ ದಾರಿಲಿ ದೇವಸ್ಥಾನಕ್ಕೆ ಬಂದಿರೋ ಹೇಳಿ ನೀನು. ನೀನು ನನ್ನ ಪ್ರಾಣನ ತೆಗಿಬೇಕು ಅನ್ಕೊಂಡೆ ಚಿಕ್ಕಮ್ಮ. ನಾನು ನನಗೋಸ್ಕರನೇ ಪ್ರಾಣ ಇಟ್ಕೊಂಡವ್ರನ್ನ ನೋಡ್ಬೇಕು
ಯು ನಾನು ಮನ್ಸ್ ಮಾಡಿದ್ರೆ 24 hours ಅಲ್ಲಿ ನಿನ್ನ ಸಾಯಿಸಬಲ್ಲೆ. ನನ್ನ ಸಾಯಿಸೋದಕ್ಕೆ ನಿನಗೆ 24 ಗಂಟೆ ಟೈಮ್ ಬೇಕು. ಅದೇ ನಾನ್ ಮನ್ಸ್ ಮಾಡಿದ್ರೆ ಈ ಕ್ಷಣನೇ ನೀನ್ ಸತ್ತು ಹೋಗ್ತೀಯ. ಜೈ ಮಗಳು ಅಂತ ಪೊಗರ್ ತೋರಿಸ್ತಿದ್ಯಾ? ಏ ಚಿಕ್ಕಮ್ಮ, ನಿನ್ನ ನನ್ನ ಮಧ್ಯದಲ್ಲಿ ಅಪ್ಪನ್ ಕರ್ಕೊಂಡ್ ಬರ್ತೀಯಾ? ನಿನಗ್ ಪಟ್ ಅಂತ ಹೊಡೆದ್ರೆ ಚಟ್ ಅಂತ ಸೌಂಡ್ ಬರ್ಬೇಕು ನೋಡು. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಕೈ ತಟ್ ಹೊಡೆದ್ರೆ ಕೆನ್ನೆ ಬಿಸಿ ಆಗ್ಬೇಕು. ನೋಡಕ್ ತೊಳ್ದಿರೋ ಹುಣ್ಸೆ ಹಣ್ಣ್ ತರ ಇದ್ಯಾ? ಏಯ್, ನೀನು ಅಮೆರಿಕದಿಂದ ಬಂದಿದ್ಯಾ ಇಲ್ಲ ಮಂಡ್ಯದಿಂದ ಬಂದಿದ್ಯಾ? ಎಲ್ಲಿಂದ ಬಂದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ಚಿಕ್ಕಮ್ಮ. ನಾನು ಹೊಡೆದ್ರೆ ಎಲ್ಲಿಗೆ ಹೋಗ್ತೀಯೋ ಅದನ್ನ ತಿಳ್ಕೊ. ನೀನ್ ಏನ್ ಮಾಡಿದ್ರು ಇಷ್ಟಪಡೋದಕ್ಕೆ ಅಜ್ಜಿ ಅಲ್ಲ. ನಿನ್ ಬಗ್ಗೆ ಒಳ್ಳೆ ತರದಲ್ಲಿ ಯೋಚನೆ ಮಾಡೋದಕ್ಕೆ ಅಮ್ಮನೂ ಅಲ್ಲ. ಅಮ್ಮನ್ನ ಪ್ರೀತಿಸಿ ನಿನ್ ಮೇಲೆ ಕರುಣೆ ತೋರಿಸಿರೋ ಅಪ್ಪನೂ ಅಲ್ಲ. ನಿನ್ನಿಂದ ಆ ಮೂವರನ್ನು ಕಳ್ಕೊಂಡು ಅವ್ರ ನೆನ್ಪಲ್ಲಿ 12 ವರ್ಷ ಅಜ್ಞಾತವಾಸದಲ್ಲಿ ಕಳೆದು ಇವಾಗ ನನ್ನೋರು ಅನ್ನೋರ್ ಮುಂದೆ ಕಾಲಿಟ್ಟಿದ್ದೀನಿ. ನನ್ನ ಬಲ ಈ ಜನ ಮಾತ್ರ ಅಲ್ಲ, ಅಜ್ಜಿ ಮಾಡಿರೋ ಪೂಜೆಗಳು, ಅಜ್ಜಿ ನಂಬಿರೋ ದೇವ್ರು, ಅಜ್ಜಿಯ ಆಶೀರ್ವಾದ, ಅಮ್ಮನ ಒಳ್ಳೆತನ, ಅಪ್ಪನ ಧೈರ್ಯ, ನಾಣಿ ಅಂಕಲ್, ಮೀನಾಕ್ಷಿ ಆಂಟಿ ವಿಶ್ವಾಸ, ಆಮೇಲೆ ಆ ಭಗವಂತನ ಆಶೀರ್ವಾದ, ಕರುಣೆ. ಶಂಖನು ಮುಳುಗ್ತು. ಯುದ್ಧ ಶುರುವಾಯ್ತು. ನೀನು ನಾನು ನೋಡೇ ಬಿಡೋಣ. ಬೆಂಗಳೂರಿಗೆ ಬಾ. ಬೆಂಗಳೂರ್ವರೆಗೂ ಯಾಕೆ? ಈಗ್ಲೇ ಇಲ್ಲೇ ನೋಡ್ಕೊಳ್ಳೋಣ. ಮೇಡಮ್ ಗನ್ ಕೊಡಿ. ಗನ್ ಕೊಡಿ ಮೇಡಮ್. ಮೇಡಮ್ ಗನ್ ಕೊಟ್ಬಿಡಿ, ಇಲ್ಲಾಂದ್ರೆ ಬೆಕ್ಕಿಗೆ ಶೂಟ್ ಮಾಡ್ದಂಗೆ ಮಾಡ್ಬಿಡ್ತಾರೆ.
ಅವಳನ್ನ ಬಿಟ್ಬಿಡಿ. ವಾಪಸ್ ಹೋಗು ಚಿಕ್ಕಮ್ಮ. ಎಲ್ಲಿಂದ ಬಂದ್ಯೋ ಅಲ್ಲಿಗೆ ವಾಪಸ್ ಹೊರಟೋಗು. I said go back. Get out of my place. ಮೇಡಮ್ ನಡೀರಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್. ದಿವ್ಯಮ್ಮ ನಿನ್ ರೂಪದಲ್ಲಿ ನೋಡ್ದಾಗಿದ್ಯಮ್ಮ. ಏನ್ ಚಂದ್ರಿಕಾ, ದಿವ್ಯ ಹೀಗಿದ್ದಾಳೆ. ರೂಪಾನ, ಜೈನ, ಗಂಗಾನ ಮಿಕ್ಸ್ಗೆ ಹಾಕಿ ತಿರುಗಿಸಿದ್ರೆ ಯಾವ ಶೇಪ್ ಬರುತ್ತೋ ಅಚ್ಚು ಹಾಗೇ ಇದ್ದಾಳೆ. ಹೌದು ಪೌಡ್ರು, ಇವಳು ಮಾಮೂಲಿ ಅವಳಲ್ಲ. ಅಮೆರಿಕಾಗ್ ಹೋಗಿ ಓದ್ಕೊಂಡ್ ಬಂದಿದ್ದಾಳೆ ಅನ್ಕೊಂಡ್ವಿ. ಅವ್ರ ಅಪ್ಪನ್ನ, ಅಮ್ಮನ್ನ, ಅಜ್ಜಿನ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ ಬಂದಿರೋ ಹಾಗಿದ್ದಾಳೆ. ಇನ್ನು ನಿತ್ಯ ಕತೆ ಗೋವಿಂದ, ನಮ್ ಕತೆ ಭಜ ಗೋವಿಂದ. ಇನ್ನು ನಾವು ಹೊರಡ್ತೀವಿ ಸ್ವಾಮಿ. ನನ್ನ ಹುಟ್ಟು ಹಬ್ಬದ ದಿನ ಅಣ್ಣ ಬರ್ತಾನೆ ಅಂತ ಹೇಳಿದ್ರಿ ಅಲ್ವಾ? ನೀವು ಕೂಡ ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಬರ್ತೀನಮ್ಮ. ಬರಬೇಕಾಗಿರೋ ಸಂದರ್ಭ ಕೂಡ ಬಂದಿದೆ. ನಿನಗೆ ವಿವಾಹ ಸಮಯ ಹತ್ರ ಬಂದಿದೆ. ನನಗಿಷ್ಟು ಬೇಗ ಮದ್ವೆ ಯಾಕೆ ಸ್ವಾಮಿ? ಇದು ಒಂದು ಹೊಸ ಕಲ್ಯಾಣ ವೈಭೋಗನಮ್ಮ. ನಿನ್ನ ಕತ್ತಿಗೆ ಕಲ್ಯಾಣ ಮಾಲೆ ಹಾಕಬೇಕು ಅಂತ ಒಬ್ಬ ವರನ ಜಾತಕದಲ್ಲಿ ಬರ್ದಿದೆ.
ಬಿಸಿ ಆರೋಕ್ಕೂ ಮುಂಚೆ ಕಾಫಿ ಕುಡಿ. ನನಗೆ ಕೋಪ ಜಾಸ್ತಿ ಆಗೋಕ್ಕೂ ಮುಂಚೆ ನೀನು ಇಲ್ಲಿಂದ ಹೋಗು. ಏನಿವಾಗ ಇದನ್ನೆಲ್ಲ ಮಾಡಿದ್ರೆ ನನ್ನ ಮನ್ಸು ಬದಲಾಗಿ ನಿನ್ ಜೊತೆ ಬರ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಯಾವತ್ತೂ ಆಗಲ್ಲ. ಹೋರಾಡೋದಕ್ಕೆ ನಾವು ಶತ್ರು ಅಲ್ಲ ಶಶಿ, ಅಣ್ಣ ತಂಗಿ. ಅದನ್ನ ನಾನು ಯಾವತ್ತೂ ಮರ್ತೋಗಿದ್ದೀನಿ. ಅದಕ್ಕೆ ಅಲ್ವಾ ದಿನ ನೆನ್ಪು ಮಾಡ್ತಾ ಇದ್ದೀನಿ. ನನ್ ಮನ್ಸು ಬದಲಾಯಿಸೋದಲ್ಲ, ಮೊದಲು ನೀನ್ ಬದಲಾಗು. ನೀನಾಗಿರ್ಬೇಕು, ಅಪ್ಪನ್ ಹಾಗಿರ್ಬೇಕು. ಅಪ್ಪ ಏನ್ ಮಾಡಿದಾರೆ ನಮ್ಗೆ? ಜನ್ಮ ಕೊಟ್ಟಿದ್ದಾರೆ, ಸಾಲಲ್ವಾ? ಒಳ್ಳೆ ಜೀವನನ್ ಕೂಡ ಕೊಡ್ಬೇಕು. ಇದು ಜೀವನ ಅಲ್ವಾ? ಇದು ಒಂದು ಜೀವನನ? ಯಾವತ್ತು ಬಿದ್ದೋಗುತ್ತಾ ಗೊತ್ತಿಲ್ದಿರೋ ಮೇಲ್ಛಾವಣಿ, ಬಿರುಕು ಬಿದ್ದಿರೋ ಗೋಡೆಗಳು, ಹಾಳಾಗಿರೋ ಫರ್ನಿಚರ್, ಕೈಯಲ್ಲಿ ತಿರುಗಿಸೋವರೆಗೂ ತಿರುಗದಿರೋ ಫ್ಯಾನ್, 2 ದಿನಕ್ಕೆ ಒಂದ್ಸಲಿ ಬರೋ ವಾಟರ್, ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ದಿರೋ ಕರೆಂಟ್, ಈಗ್ಲೋ ಆಗ್ಲೋ ಅನ್ನೋ ಥರ ಇರೋ ಗ್ಯಾಸ್. ಇದಾ ಜೀವನ ಅಂದ್ರೆ? ಈ ಪಳೆಯಳಿಕೆನ ಮನೆ ಅಂತ ಇದೆಯಾ? ಇವು ಪಳೆಯುಳಿಕೆ ಅಲ್ಲ, ಅಮ್ಮ ಅಪ್ಪನ ನೆನಪುಗಳು. ನೆನಪುಗಳು? ನಿನಗೆ ನೆನಪಿದ್ಯಾ? 50 ಕೋಣೆಗಳಿರೋ ದೊಡ್ಡ ಫ್ಯಾಮಿಲಿ ನಮ್ದು. ಮನೆ ಮುಂದೆ ಈ ಕಂಟ್ರಿಲೇನೆ ರೇರೆಸ್ಟ್ ಕಾರ್ಸ್, ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಮನೆ ಸುತ್ತ ದೊಡ್ಡ ತೋಟ, ಮನೇಲಿ ಕೆಲಸ ಮಾಡೋದಕ್ಕೆ 10 ಜನ ಕೆಲಸಗಾರರು, ಗಾಳಿಲಿ ಹಾರೋದಕ್ಕೆ ಪ್ರೈವೇಟ್ ಜೆಟ್, ನೀರಿನ ಮೇಲೆ ಸ್ವರ್ಗನ ನೆನಪಿಸೋ ಲಕ್ಸುರಿ ಯಾಚ್, 10 ಫ್ಯಾಕ್ಟ್ರಿಗಳು. ತುಂಬ ಸಂತೋಷವಾಗಿ ಕಳೆದಿದ್ದು ನಮ್ಮ ಬಾಲ್ಯ. ಮೆಮೊರೀಸ್ ಅಂದ್ರೆ ಇದು. ಇದ್ಯಾವುದು ಇವಾಗ ನಮಗಿಲ್ಲ. ಅಪ್ಪ ನಮ್ಮ ಆಸ್ತಿನೆಲ್ಲ ಕಳ್ಕೊಂಡ. ಇಲ್ಲಿ ನೋಡು, ಕೊನೆಗೆ ಈ ಮನೆ ಮಾತ್ರ ಉಳಿಸಿ ಹೋಗಿದ್ದಾನೆ. ಆ ನೋವಲ್ಲೇ ಅಮ್ಮ ಕೂಡ ಸತ್ತೋದ್ಲು. ನನಗೆ ನೀನು, ನಿನಗೆ ನಾನು ಮಾತ್ರ ಉಳಿದಿರೋದು. ಅಪ್ಪ ಏನ್ ಮೋಜು ಮಸ್ತಿಗೆ ಆಸ್ತಿನ ಕಳ್ಕೊಂಡಿಲ್ಲ, ಒಳ್ಳೆತನದಲ್ಲಿ ಅಪಾಯದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರು. ಹೌದೌದು, ದೊಡ್ಡ ದಾನವೀರ ಕರ್ಣ. ಹೆತ್ ಮಕ್ಕಳನ್ನ ಕಡು ಬಡತನಕ್ಕೆ ಬಿಟ್ಟೋಗಿರೋ ದೊಡ್ಡ ಮನುಷ್ಯ. ಆದ್ರೂ ನೀನೇನ್ ಬಡತನದಲ್ಲಿ ಬದುಕಿಲ್ವೇ? ಅಪ್ಪ ದಾನ ಮಾಡಿರೋ ಆಸ್ತಿನ ಒಂದೊಂದಾಗೆ ಕೈವಶ ಮಾಡ್ಕೋತಿದ್ಯಾ. ಯಾವ್ದನ್ ಬಿಟ್ಟಿದ್ಯಾ? ಯಾವುದನ್ನು ಸುಮ್ಮನೆ ಬಿಡಲ್ಲ. ಮೊದಲು ನಮ್ದು ಅನ್ಕೊಂಡಿದ್ದು ಈಗಲೂ ನಮ್ದೇ ಆಗ್ಬೇಕು. ಅದಕ್ಕೆ ನೀನ್ ನನ್ಗಿಷ್ಟ ಇಲ್ಲ. ನಿನ್ ದಾರಿ ನನ್ ದಾರಿ ಬೇರೆ ಆಗಿದೆ. ಯಾವತ್ತಿಗಾದ್ರೂ ನೀನ್ ನನ್ನ ದಾರಿಗೆ ಬರ್ತೀಯ, ನನ್ನ ಅಣ್ಣ ಅಂತ ಕರಿತೀಯ. ನೀನು ಅಪ್ಪನ ಹಾಗೆ ಒಳ್ಳೆಯವನಾಗಿದ್ರೇನೆ ನನಗೆ ಅಣ್ಣ. ಹಾಗೆ ಬದಲಾಗಿಲ್ಲ ಅಂದ್ರೆ ಯಾವತ್ತಿಗೂ ಶತ್ರುನೇ. ನಾನು ಸಾಯೋವರೆಗೂ ನಿನ್ನ ಅಣ್ಣ ಅಂತ ಕರೆಯಲ್ಲ. ನಾನು ಸಾಯೋ ಅಷ್ಟರಲ್ಲಿ ನಿನ್ನ ಹತ್ರ ಅಣ್ಣ ಅಂತ ಕರೆಸ್ಕೋತೀನಿ.